ಜೋರ್ಗಿಯ ಜಿಸ್ಕಾಂ ಕಾರ್ಯಾಲಯದ ಎದುರು ರೈತರು ಮತ್ತು ಸಾರ್ವಜನಿಕರ ಪ್ರತಿಭಟನೆ. ಹೌದು, ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಳೆದ 15 ದಿನಗಳಿಂದ ಟ್ರಾನ್ಸ್ಫಾರ್ಮ್ ಕೆಟ್ಟು ಹೋಗಿದ್ದು, ವಿದ್ಯುತ್ ಇಲ್ಲದೆ ಅನ್ನದಾತರು ಕಣ್ಣೀರಿಡುವಂತಾಗಿದೆ. ಈಗಾಗಲೇ 7-8 ಬಾರಿ ಕಾರ್ಯಾಲಯಕ್ಕೆ ಬಂದು ಮನವಿ ಮಾಡಿದ್ರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ಮುತ್ತು ಭುವಿ. ನಮ್ಮದು IP ಸೆಟ್ ಪ್ರಾಬ್ಲಮ್ ಸುಮಾರು 5 ವರ್ಷಗಳಿಂದ ಬರೀ ಫಾಲ್ಟ ಇದೇ ಹೇಳ್ಕೊಂಡು ಬರ್ಲಾಗತ್ತಾರೆ. ಲೋಕಲ್ದಾರ ಆಗ್ತೀವಿ ಆಯ್ತಣ ಮಾಡ್ತೀವಿ ಅಂತಾರೆ, 1-2 ತಾಸು ಕೊಡ್ತಾರೆ, 4 ತಾಸು ತೆಗಿತಾರೆ, 1 ತಿಂಗಳು ತೆಗಿತಾರೆ, 1-2 ದಿನ ಕೊಡ್ತಾರೆ. AW ಅವ್ರು ಫೋನ್ ಮಾಡಿದ್ರೆ ಈಗ ಬಂದವ್ರು ಒಳ್ಳೆಯವರು ಅಂತಕ್ಕೆ ಹೇಳಿದ್ರು, ಅವರು ಒಳ್ಳೆಯವ್ರ ಹಾಂಡ್ರೆ ಆದರೆ ಫೋನ್ ಎತ್ತಾಗಿಲ್ಲ. ನಮ್ಗೆ ಫೋನ್ ಎತ್ತಿ ಏನು ಸಮಸ್ಯೆ ಅಂತ ಹೇಳ್ಬೇಕು. ನಮ್ಗೆ ಈ ಥರ ಆದರೆ ನಮಗೆ ಎಷ್ಟು ಲಾಸ್ ಆಗ್ತದೆ ನೀವು ಹೇಳಿ. ಹೊಲದಾಗ ಒಂದು ಕಬ್ಬಿನ ಅಗಿ ಹಚ್ಚಲತ್ತಂದ್ರೆ 500 ರೂಪಾಯಿ ಒಂದು ಆಳವ, 20-30 ಆಳುಗಳು ಬಂದಾಗ ಮತ್ತು ಅದ್ರ ಕೂಲಿ ಏನಪ್ಪ ನಾವು ರೈತರು ಹೆಂಗೆ ಇದಾಗಬೇಕು. ಮತ್ತು ರೈತ ಏನಪ್ಪ ಅಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಇವ್ರು ಬೆನ್ನೆಲುಬು ಮುರಿಯಾರ ಏನು ಬೆನ್ನಿಗೆ ಏನು ಸಪೋರ್ಟ್ ಮಾಡೋರು ಇವರು. ನಾವೇನು ಇವ್ರಿಗೆ ರೊಕ್ಕ ಕೇಳ್ತೀವಿ, ಬಂಗಾರ ಕೇಳ್ತೀವಿ, ಮತ್ತೊಂದು ನೀರು ಕೇಳ್ತೀವಿ. ನಮ್ಮ ಸಮಯ ಏನದ ಸಮಯ ತಕ್ಕ ಲೈಟ್ ಕೊಡೋದು ಕೇಳ್ತೀವಿ ನಾವು ಅಷ್ಟೇ. ಅದಕ್ಕೆ ಬಿಟ್ಟರೆ ನಾವು ಏನು ಇವ್ರಿಗೆ ಏನು ಆಚಾರ ಕೊಡೋಂಗಿಲ್ಲ, ಮಂದಿ ಅದೇ ಶಬ್ದಗಳು ಮಾತಾಡೋಂಗಿಲ್ಲ, ನಯ ವಿನಯಲಿಂದೇ ಮಾತಾಡ್ತೀವಿ. ಹಾಂ, ದಯಮಾಡಿ ಏನಪ್ಪ ಅಂತಂದ್ರೆ ಸರ್, ಪ್ರತಿಯೊಬ್ಬರು ಏನಪ್ಪ ಅಂತ ಗ್ರಾಹಕರ ಸಭೆಗೆ ಏನದ. ಇನ್ನೊಂದು ಏನಪ್ಪ ಅಂತಂದ್ರೆ ಎಲ್ಲರ ಬಳಿ ಫೋನ್ ಇರೋಂಗಿಲ್ಲ. ಕೆಲವೊಂದು ಮಂದಿ ಬಳಿ ಫೋನ್ ಇದ್ದವರು ನಂಬರ್ ತೊಗೊಂಡು ಅವ್ರಿಗೇನದ ಒಂದು ವಾಟ್ಸಪ್ ಗ್ರೂಪ್ ಮಾಡಿ, ಇಲ್ಲೇ ಎರಡನೇ ಮಾಡಿರಿ ವಾಟ್ಸಪ್ ಗ್ರೂಪ್ ಲೈನ್ಮೇನ್ರು. ನಂಬಲ್ಲಿ ಲೈನ್ಮೇನಾಗ ಏನಪ್ಪ ಸಹವಾಸ ಅಂತೀವಿ ನಾವು. ಏನು ಲೋಕಲ್ದ ಊರವ್ರು ಅದಾರ, ಒಮ್ಮೆಗೆ ಯಾಕಂದ್ರೆ ಸಿಟ್ಲೆ ಮಾತಾಡ್ತಾರೆ, ನಯ ಇಲ್ಲ ವಿನಯ ಇಲ್ಲ. ಆ ಲೈನ್ಮೇನಿಗೆ ಇವ್ರು ಟೈಟ್ ಮಾಡೋಕ್ಕಾಗಲ್ಲ ರೀ. ಹೆಂಗೆ ರೀ ಇದು? ಎಲ್ಲ ಸರ್ ಫೋನ್ ಹಚ್ಚು, ಒಂದು 4 ಸಲ ಹಚ್ಬೇಕು ಎತ್ತಾರೆ, ಆಯ್ತು ಕೊಡ್ತೀನಿ ಅಣ್ಣ ಅಂತಾರೆ. 1 ದಿನ ಹೋಗ್ತದ, 2 ದಿನ ಹೋಗ್ತದ, ಈಗ 5 ದಿನ ಆಯಿತು. ಈಗ ಹಿಂದೆ 5 ವರ್ಷ ಏನಾಗ್ಯದ ಆಗಲ್ಲಕ್ಕೆ ರೀ. ಈಗ ಮುಂದಿನ ಸರಿ ಮಾಡೋದಕ್ಕಿಲ್ಲ. ಅದಲ್ಲದೆ ನಮ್ಮ ಹೊಲದಾಗ ನಟ್ಟು ನಡಬರ್ಕೆ 8 ಕಂಬ ಹೋಗ್ಯಾವ. 5 ವರ್ಷದಿಂದ ಸ್ವಂತ ನಾ ಜಂಗಲ್ ಕಟಿಂಗ್ ಮಾಡ್ತೀನಿ. AW ಅವ್ರಿಗೂ ಅಲ್ಲಿ ಸ್ಪಾಟ್ ಮ್ಯಾಗ ಏನಪ್ಪ ಅಂತಂದ್ರೆ ನಮ್ಮ ಹುಡುಗರ ಕೈ ಅದು ಬಿಟ್ಟರೆ ಮತ್ತೆ ಅದಕ್ಕೆ ಬರಲ್ಲ. ಕೇಳೋಣ ಯಾರಿಗೆ ಹೇಳಿ ಕೇಳೋಣ, ನಮ್ಗೇನು ಗೊತ್ತಿಲ್ಲ ಅಂತಾರೆ. ಒಟ್ಟು ಏನೋ ರೆಸ್ಪಾನ್ಸ್ ಮಾಡಲ್ಲ. ಕೇಳೋಣ ನಮಗೇನು ಗೊತ್ತಿಲ್ಲ, ಯಾರು ಬಲ್ ಹೊತ್ತು ಹೋಗು, ಖಾಲಿ ಅಲ್ಲಿ ಇಲ್ಲಿ ಕೂತ ಆಟ ಆಡ್ತಾರೆ. ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತಾರೆ. ಇವತ್ತಿಗೆ 12 ದಿನ 15 ದಿನ ಆಯ್ತು ರೀ. ನಮ್ಮಲ್ಲಿ TC ಕೊಡ್ತಾರೆ, ಬರ್ಲಾಗಾರ ನಮ್ಮ ಲೇಬರ್ಗಳು ಕೂತಾವ, ಬರ್ರಿ ನೀವು ಬೇಕಾದ್ರೂ ತೋರಿಸ್ತೀನಿ, ನಾವು ಕುಂದರ್ಸ್ಕರೆ. ಈಗ 12 ದಿನದಾಗ ಒಂದು 50-60 ರೂಪಾಯಿ ಲಾಸ್ ಆಗಿದ್ರಿ. ನಾವು ಹೆಂಗೆ ಮಾಡ್ಬೇಕಾರೆ ನಾವು ಕರೆಂಟ್ ಬಿಲ್ ತುಂಬಲ್ಲ, ನಾವು ಏನು ಮಾಡಲ್ಲ. ಮತ್ತು ನಾವು ಸರ್ ಬಿಟ್ಟು ಮತ್ತೊಂದು ಏನಾರು ಮಾತಾಡ್ತೇವೆ ರೀ ಅಧಿಕಾರಿಗಳಿಗೆ, ಅಂದ್ರೂ ನಮ್ಮ ಕಾಲಾಗ ತೊಳೆದು ಹೋಗ್ತಾರಂದ್ರೆ ನಾವು ಏನು ಹೇಳ್ಬೇಕು ರೀ. ಈಗ ಏನದ ಎಲ್ಲ ನೀವು ಮೀಡಿಯಾದವ್ರು ನಿಂತಿದ್ದು ಎಲ್ಲ ಮಾಡಿ ಸರಿ ಮಾಡ್ಕೊಡಿದ್ರೆ ನಾನು ಒಬ್ಬಂದೇ ಪ್ರಾಬ್ಲಮ್ ಇಲ್ಲ ರೀ. ಜೋರ್ಗಿ ತಾಲೂಕದಾಗ ಪ್ರತಿಯೊಂದು ಹಳ್ಳಿದ ಪ್ರಾಬ್ಲಮ್ ಅದ ಇದೆ ರೀ. ಒಟ್ಟು ಇವ್ರಿಗೆ ಯಾರು ಅಧಿಕಾರಿಗಳು ಕೇಳೋರಿಲ್ಲ, ಇವ್ರು ಯಾರು ಹೇಳೋರಿಲ್ಲ. ರೈತರನ್ನೂ ಇದೇ ಪ್ರಾಬ್ಲಮ್, ಎಲ್ಲರೂ ಇದೇ ಪ್ರಾಬ್ಲಮ್. ಅವ್ರಿಗೆ ಹಚ್ಚಿದ್ರು ಒಟ್ಟು ಫೋನೇ ಹತ್ತಲ್ಲ ರೀ. ಈಗ ಸುಮಾರು ಯಾರು ನನ್ನ ಬಲ್ಲಿ ನಿಮ್ಗೆ ತೋರಿಸ್ತೀನಿ, ಹಿಸ್ಟ್ರಿ ತೆಗಿತಾರೆ. ನಮ್ಮಲ್ಲಿ ಜೆ ಅವ್ರ ಎಲ್ಲಪ್ಪ ಸರ್ ಅಂತಾರೆ. ಸುಮಾರು ಮುಂಜಾನೆ ಹಿಡಿದು 1000 ಸರ್ತಿ ಫೋನ್ ಹಚ್ಚಾರ ರೀ, ಒಟ್ಟು ಎತ್ತಲ್ಲ ರೀ ಫೋನ್. ಮತ್ತು ಎದಕ್ಕೆ ನಮ್ಮ ರೆಸ್ಪಾನ್ಸ್ ಇಲ್ಲ ಅಂದಾಗ ಏನು ಮಾಡ್ಬೇಕು ಹೇಳ್ರಿ ನಾವು? ನಮ್ಮ ಹೆಸರು ಸಲೀಂ ಶೇಖ್ ಅಂತ ಸರ್. ಅವರ 2 ವರ್ಷ ಐತೆ ಸರ್. ಕಂಬ 3 ಕಂಬ ಹಾಕ್ಬೇಕು ಸರ್. ಹೊಸ ಬಡಾವಣೆಗೆ ಮಾಡ್ತೀವಿ ಹಂಗೆ ಹಿಂಗೆ ಏನೇನು ಹೇಳ್ತಾರೆ ಸರ್. 12 ಹೇಳ್ತಾರೆ, 12 ಇಷ್ಟ ತಂದು ಹಾಕ್ಯಾರ.